ಪೊಲೀಸರ ಕಿರುಕುಳ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆತ್ಮಹತ್ಯೆ ಪ್ರಕರಣದಲ್ಲಿ ಮಹಂತೇಶ್ ಕಲಾಲ್ ಸಂಪರ್ಕದಲ್ಲಿದ್ದವರನ್ನು ಕೂಡ ಪೊಲೀಸರು ವಸೂಲಿ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮೃತನ ಪತ್ನಿ ಮಾಡಿದ್ದಾರೆ. ಉಪನಗರ ಹಳೆ ಹುಬ್ಬಳ್ಳಿ ಪೊಲೀಸರು ಹಣ ವಸೂಲಿ ಮಾಡಿದ್ರು. ಕಿಡ್ನಾಪ್ ಮಾಡಿ ಟಾರ್ಚರ್ ಕೊಟ್ಟು ಆತ್ಮಹತ್ಯೆ ಮಾಡಿಕೊಳ್ಳೋ ರೀತಿ ಮಾಡಿದ್ ಮಾತ್ರ ಅಲ್ಲ, ಆ ಕೇಸ್ನಲ್ಲಿ ಅಕ್ಕಪಕ್ಕದಿದ್ದವರು ಅಥವಾ ಗೊತ್ತಿದ್ದವರಿಂದ ಹಣ ವಸೂಲಿ ಮಾಡಲಾಗಿದೆ. ಪೊಲೀಸರು ಬೆದರಿಕೆಯನ್ನ ಹಾಕಿದ್ರು, ಬೆದರಿಕೆ ಹಾಕಿ ವಸೂಲಿ ಮಾಡಿದ್ರು ಅನ್ನುವಂಥ ಆರೋಪವನ್ನ ಕಲಾಲ್ ಪತ್ನಿ ಮಾಡಿದ್ದಾರೆ. ನಾಸೀರ್ ಅನ್ನೋರು ಸೇರಿ 5 ಬೈಕ್ನ ಖರೀದಿ ಮಾಡಿದ್ರು. ಮೃತ ಮಹಂತೇಶ್ ಬಳಿ ಬೈಕ್ ಖರೀದಿ ಮಾಡಿದ್ದು ಒಟ್ಟು 5 ಮಂದಿ. ಬೈಕ್ ಕಳ್ಳತನದ ಕೇಸ್ ಹಾಕುವಂಥ ಬೆದರಿಕೆ ಹಾಕಿ ಪೊಲೀಸರು ಹಣವನ್ನ ವಸೂಲಿ ಮಾಡಿದ್ರು. ನಾಸೀರ್ ಸೇರಿ 5 ಬಳಿ ತಲಾ 10,000 ರೂಪಾಯಿ ಹಣವನ್ನ ವಸೂಲಿ ಮಾಡಲಾಗಿತ್ತು ಅಂತ ಹೇಳಿ ಆರೋಪವನ್ನ ಮಾಡಲಾಗಿದೆ. ನಾನು ಚಿಕನ್ ರೈಸ್ ಅಂಗಡಿ ಮಾಡ್ತೇನೆ ಆನಂದ್ ನಗರದಾಗ. ಮಹಂತೇಶ್ ಕಲಾಲ್ ಕಡೆ ಒಂದು ಗಾಡಿ ತೊಗೊಂಡಿದ್ದೆ ನಾನು, ಹೀರೋ ಹೋಂಡಾ ಪ್ಲಸರ್ ತೊಗೊಂಡಿದ್ಮೇಲೆ ಒಂದು ತಿಂಗಳಾದಮೇಲೆ ಪೊಲೀಸರ ರಾತ್ರಿ 9 ಗಂಟೆಗೆ ಮನೆಗೆ ಬಂದ ನಾನು ಕರೆದ್ರೆ, ಯಾರದಿರಿ ಈ ಗಾಡಿ ಯಾರ್ದು ಅಂಥೇಳಿ. ನಾನು ನಂದೇ ಗಾಡಿ ರೀಪ್ಪ ಅಂಥೇಳಿ ಹೊರಗೆ ಬಂದೆ. ಗಾಡಿ ತೊಗೊಂಡು ನಡಿಪ ನೀನು ಪೊಲೀಸ್ ಸ್ಟೇಷನ್ಗೆ ಅಂಥೇಳಿ ಕರ್ಕೊಂಡು ಹೋದ್ರು. ನಾನು ಕರ್ಕೊಂಡು ಹೋಗಿ ಅಲ್ಲಿ ಸಬರ್ಬಂದ್ ಪೊಲೀಸ್ ಸ್ಟೇಷನ್ನಾಗ ಗಾಡಿ ಒಳಗಿಟ್ರೆ ನಾನು ಜೆರಾಕ್ಸ್ ತೋರಿಸಿದೆ ಅವ್ರಿಗೆ ಪೇಪರ್ಸ್ ಇಲ್ಲ ಅದ, ಈ ಗಾಡಿದೆಲ್ಲ ಇದೆ ಅಂಥೇಳಿ ಪೇಪರ್ಸ್ ಇಟ್ಕೊಂಡು ಆಮೇಲೆ ಮತ್ತು ನಮ್ಗೇನು ಮಾಡಿ 5 ಮಂದಿ ಇದ್ವಿ ನಾವು 5 ಮಂದಿಗೆ ಗಾಡಿ ತಕ್ಕೊಂಡು 5 ಗಾಡಿ ನಮ್ಗೆ ಅಲ್ಲೇ ಮುಗಿಸಿ ಕಳಿಸಿದ್ರು. 10,000 ರೂಪಾಯಿ. ಹಾಂ, ಅವ್ರು ತೊಗೊಂಡಿದ್ದ 5 ಮಂದಿಲೇ ಆನಂದ್ ನಗರದ ನಮ್ಮ ಹುಡುಗರು ಎಲ್ಲ ದುಡಿಯೋ ಮಂದಿ ಹುಡುಗರು ತೊಗೊಂಡಿದ್ಮೇಲೆ ಅದು ಗಾಡಿ ಇಸ್ಕೊಂಡು ನಮ್ಗೆ ಕಳಿಸಿ ನಾಳೆ ಬರ್ರಿ ಅಂತ ಹೇಳಿದ್ದಾರೆ. ನಾಳೆ ಬಂದು ಮತ್ತೆ ಮುಗಿಸೇ ಕಳಿಸಿದ್ರು. ನಾವು ಎಲ್ಲರ ಕಡೆ ದಂಡ ಕಟ್ಟಿಸ್ಕೊಂಡು ಕಳಿಸಿದ್ರು. ನಮ್ಗೆ ಕಳ್ಸಿದ್ದು ನಾವು ಮತ್ತೆ ಅಂಗಡಿಗೆ ಬಂದು ಆತು ತಗೋಪ್ಪ, ಈಗ ಏನು ಕಳುವು ಗಾಡಿ ತೊಗೊಂಡಿವಿ ಅಂತೇಳಿ ಸುಮ್ಮನೆ ಇದ್ವಿ ನಾವು. ಅವ್ರಿಗೆ ಕೊಟ್ಟೆವು ಗಾಡಿ ವಾಪಸ್ ಕೊಟ್ಟಿಲ್ಲ ನಮ್ಗೆ. ಹಾಂ, ದುಡ್ಡು ಕೊಟ್ಟೆವು. ಎಲ್ಲ 5 ಮಂದಿ ಸೇರಿ 10,000 ರೂಪಾಯಿ ಕೊಟ್ಟೆವು. ಸಬರ್ಬಂದ್ ಪೊಲೀಸ್ ಸ್ಟೇಷನ್. ಅವ್ರು ಯಾರೋ ಪೊಲೀಸರು ಅದಾರ ರೀ, ನಮ್ಗೆ ಅವ್ರಿಗೆ ಇದ್ದಿಲ್ಲ, ಇನ್ಸ್ಪೆಕ್ಟರ್ ಇದ್ದಿಲ್ಲ, ಕೊಟ್ಟೇವ್ರಿ. ಆಮೇಲೆ ಇಲ್ಲೇ ಬಂದು 2 ದಿವಸ ಆಗಿತ್ತು. ಮತ್ತು ಇಲ್ಲೇ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ನ ಇಂಡಿ ಪಂಪ್ ಅವ್ರು ಕರೆದ ಇದು ನಿಮ್ಗೆ ಇದು ಸ್ಟೇಷನ್ಗೆ ಬರ್ತೈತಿ, ನೀವು ಅಲ್ಲೇ ಹೆಂಗೆ ಮುಗಿಸ್ಕೊಂಡು ಬಂದ್ರಿ ಅಂತ ಇಲ್ಲೇ ತೊಗೊಂಡ್ರು. ಇಲ್ಲೇ ನಾ 5,000 ರೂಪಾಯಿ ಕೊಟ್ಟೇನಿ ರೀ. ಅವ್ರು ಒಬ್ಬ 10 ಕೊಟ್ಟಾನ, ಒಬ್ಬ ಎಷ್ಟೆಷ್ಟು ಕೊಟ್ಟಾರ್ರಿ ಅವ್ರು 5-6 ಮಂದಿ. ಈಗ ಅಲ್ಲಿ ದುಡ್ಡು ಕೊಡೋದಲ್ದ ಮತ್ತೆ ಇಲ್ಲಿ ದುಡ್ಡು ಕೊಟ್ಟರು, ಇಲ್ಲೇ ಕೊಟ್ಟೇವ್ರಿ. ವಸೂಲಿ ಇಲ್ಲೇ ಕೊಟ್ಟೆ. ಇಷ್ಟಾದ್ಮೇಲೆ ನಾವು ಸಾಕಪ್ಪ, ನಾವು ದುಡ್ಡು ತಿನ್ನೋರ ಮತ್ತೇನು ಟಾರ್ಚರ್ ಆಗಬಾರ್ದು ಅಂತೇಳಿ ಸುಮ್ಮನೆ ಆಗ್ಬಿಟ್ಟು. ಏನಿಲ್ಲ, ಏನು ಮಾಡ್ತೀರಿ, ಯಾರ ಕಡೆ ಅಲ್ರಿ. ನಮ್ದು ಸಣ್ಣ ಎಗ್ರೈಸ್ ಗಾಡಿ ಐತಿ, ನಾವು ಗಾಡಿ ನೋಡ್ಲಿ ಏನು ಇಲ್ಲೇ ಅಡ್ಡಾಡ್ಲಿ ರೀ. ನಾವು ಇವತ್ತೇನ್ರ ಮತ್ತೆ ಮಾತಾಡಿದ್ರೆ ನಾಳೆ ಅಂಗಡಿ ಕೊಡೋಂಗಿಲ್ಲ ಅಂತೇಳಿ ನಾವು ಬೇಡಪ್ಪ ಅಂತೇಳಿ ಸುಮ್ಮನೆ ಆಗ್ಬಿಟ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.